ಹಾಯ್ ಫ್ರೆಂಡ್ಸ್, ಇವತ್ತು ಸಂಡೇ ಆಗಿದ್ದೆ. ಹಾಗಾಗಿ ಸ್ವಲ್ಪ ನಿಧಾನದಲ್ಲಿ ಎದ್ದೇಳೋಣ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿದ್ದೆ. ಎದ್ದು ಬಂದ ತಕ್ಷಣವೇ ನಾನು ಯಾವಾಗಲೂ ಅಷ್ಟೇ ಫಸ್ಟು ನನ್ನ ತಾಯಿ ಫೋಟೋ ನೋಡಿಬಿಟ್ಟು ಅದಾದಮೇಲೆ ಮುಂದೆ ಬಂದು ನಾನು ನೋಡೋಂಥದ್ದು ಇದು ಫಿಶ್ ಟ್ಯಾಂಕು. ಯಾಕಂತೇಳಿದ್ರೆ ಇದನ್ನ ನಾನು ತುಂಬ ಆಸೆಪಟ್ಟು ತಂದು ಸಾಕ್ತಿದ್ದೆ. ಇದ್ರೆ ಏನಾಯಿತು ಅಂತಲೇ ಗೊತ್ತಿಲ್ಲ. ಫಿಶ್ಗಳು ಅಂದರೆ 5 ಫಿಶ್ ಬಿಟ್ಟಿದ್ದೆ. 5 ಫಿಶಲ್ಲಿ 1 ಫಿಶ್ ಚೆನ್ನಾಗಿದೆ, 4 ಫಿಶ್ಶು ಕೂಡ ಸತ್ತೋಗ್ಬಿಟ್ಟಿದೆ. ನೋಡಿ ನನಗೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಯಾಕಂದರೆ ಅಷ್ಟು ಆಸೆ ಪಟ್ಟಿದ್ದು ಅಲ್ವಾ. ಆಸೆ ಪಟ್ಟಿದ್ದು ಒಂದು ವಸ್ತುನೇ ಆಗ್ಬೋದು, ಒಂದು ವ್ಯಕ್ತಿನೇ ಆಗ್ಬೋದು. ಅದನ್ನ ಕಳ್ಕೊಬಿಟ್ರೆ ನೋಡೋಕ್ಕಾಗಲ್ಲ. ಇದನ್ನು ನೋಡಿ ನಾನು ಫಸ್ಟು ತರೋಕ್ಕೂ ತಂದ ತಕ್ಷಣ ಇದ್ದಿದ್ದು ಫಿಶ್ಗಳು ಈ ಥರ ಇತ್ತು. ಸೂರ್ಯನ ಚಿನ್ನದ ಕಿರಣ ನಿನ್ನ ಮೈಯ ಬಣ್ಣ ಮಿಂಚಿದೆ ಮಿಂಚುತ್ತಾ ಮಿನುಗಿದೆ. ಸುಂದರ ಸರೋವರಗಳು ನಿನ್ನ ಎರಡು ಕಣ್ಣು ಕಣ್ಣಲ್ಲಿ. ಆದರೆ ಈಗಿನ ಪರಿಸ್ಥಿತಿ ನೋಡಿ, ನನ್ನ ಫಿಶ್ಗಳು ಯಾರು ಕಣ್ಮಿತ್ತೋ ಏನೋ ಗೊತ್ತಿಲ್ಲ. ಅದಕ್ಕೆ ಹೇಳೋದು, ವಸ್ತುನೇ ಆಗಲಿ ವ್ಯಕ್ತಿನೇ ಆಗಲಿ ಅಥವಾ ಏನೇ ಆಗಲಿ ನಾನು ಜಾಸ್ತಿ ಹಚ್ಕೋಬಾರ್ದು. ನಾನು ಅದಕ್ಕೋಸ್ಕರನೇ ಯಾರನ್ನು ಕೂಡ ಇಷ್ಟೊಂದು ನಾನು ಹಚ್ಕೊಳ್ಳೋದಿಲ್ಲ. ಯಾಕಂದರೆ ಹಚ್ಕೊಂಡ್ರೆ ಅದರಿಂದ ಆಗೋಂಥ ಪರಿಣಾಮಗಳು ತುಂಬಾ ಇರುತ್ತೆ. ಯಾಕಂದರೆ ಇದಷ್ಟು ಆಸೆಪಟ್ಟು ನಾನು ತಂದು ಸಾಕಿದಂಥ ಫಿಶ್ಗಳು. ಬಟ್ ಇವತ್ತು ಬೆಳಗ್ಗೆನೇ ಇದನ್ನು ನೋಡಿ ನನಗೆ ತುಂಬ ಅಂದರೆ ತುಂಬಾ ಮನ್ಸಿಗೆ ಬೇಜಾರಾಗಿದೆ. ಏನಕ್ಕಂದರೆ ಅದು ಪಾಪ ಎಷ್ಟು ನೋವು ತಿಂದು ಏನು ಮಾಡಿ ಸತ್ತೋಯ್ತು. ಅಷ್ಟು ನೀಟಾಗಿದ್ದು ಬೆಳಗ್ಗೆ ಅಷ್ಟೊತ್ತಿಗೆ ಈಗ ಆಗಿದೆ ಅಂತ ಹೇಳಿದ್ರೆ ಏನು ಮಾಡೋದು ಹೇಳಿ. ಅದಕ್ಕೆ ಯಾವುದನ್ನು ಕೂಡ ತುಂಬ ಹಚ್ಕೋಬಾರ್ದು. ಯಾವುದನ್ನು ಎಲ್ಲೆಲ್ಲಿ ಇಡಬೇಕು ಅಲ್ಲೇ ಇಡಬೇಕು.